ಗುಡ್ ಈವ್ನಿಂಗ್. ಎಲ್ಲರೂ ದಯಮಾಡಿ ಆಸೀನರಾಗಿ ಇನ್ನೊಂದು 2 ಸೆಕೆಂಡಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ. ಇದೀಗ ಸಮಯ 6 ಗಂಟೆಗಳು. ಕನ್ನಡ ಚಿತ್ರಮಂಜರಿ ದೂರದರ್ಶನಕ್ಕೆ ಸ್ವಾಗತ. ಇವತ್ತು ಇನ್ನೇನೋ ಡೈರೆಕ್ಷನ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಜನ ಚೇಂಜ್ ಹೇಳ್ತಾರೆ. ಇವತ್ತಿನ ರಾತ್ರಿ ಕನ್ನಡದ ರೆಟ್ರೋ ಮತ್ತು ಡಿಸ್ಕೋ ರಾತ್ರಿ. ಹಾಗೆ ನನ್ನ ಸಹ ನಿರೂಪಕಿ ವಾಣಿಶ್ರೀ ಎಲ್ಲೂ ಕಾಣ್ತಾ ಇಲ್ಲ, ಕಾಣೆಯಾಗಿದ್ದಾರೆ. ನಿಮಗೇನಾದ್ರೆ ಗೊತ್ತಿದ್ರೆ ಅಥವಾ ಸಿಕ್ಕಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಕಳಿಸಿ. ಬಗ್ಗೆ ಆಗಬೇಕು ಅವರು ಹುಡ್ಕೊಂಡು ತಿರುಗಾಡೋದು. ಎಲ್ಲಿ ವಾಣಿ, ಆಕಾಶವಾಣಿ ಎಲ್ಲಿ? ಬನ್ನಿ. ತಾಜಾ ತಾಜಾ ಕಳ್ಳೆಕಾಯಿ, ಅರೆ ಗರ್ಮಾ ಗರಂ ಕಳ್ಳೆಕಾಯಿ, ಬೆಂಗಳೂರು ನಗರದ ಬಸವನಪುರ ಶಿವ ಬಡವರ ಬಾದಾಮಿ ಕಳ್ಳೆಕಾಯಿ. ಕಳ್ಳೆಕಾಯಿ 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 ಬೇಕಾ? ಕಳ್ಳೆಕಾಯಿ ಪ್ಲೀಸ್ ತಗೊಳ್ಳಿ, ಫ್ರೀ, ದುಡ್ಡೇನು ಚಾರ್ಜ್ ಮಾಡ್ತಾರ. ಬೆಂಗಳೂರು ಹಾಕಿ ಕಳ್ಳೆಕಾಯಿ 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 ದಯವಿಟ್ಟು ಕಳ್ಳೆಕಾಯಿ 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 ನೀವು ವೇದಿಕೆ ಮೇಲೆ ಕಡ್ಲೆಕಾಯಿ ಕಡಲೆಕಾಯಿ ವಾಣಿ ಬನ್ನಿ. ವೇದಿಕೆ ಮೇಲೆ ಬನ್ನಿ. ಕಡ್ಲೆಕಾಯಿ ನಿಜ ಇದೆ, ಪ್ಲೀಸ್ ಮಾಡ್ತೀರಾ? ನನ್ನ ಪರವಾಗಿಲ್ಲ. ಇಲ್ಲಿಂದನೂ ಮಾರಾಟ ಮಾಡ್ಬೋದು, ಬನ್ನಿ. ನನ್ನನ್ನು ಮಾರ್ಬೋದು, ಬನ್ನಿ. ಕೊಂಡ್ಕೊಳ್ಳೋರು ಬೇಕಲ್ಲಪ್ಪ. ಅದು ಸರಿ. ಡಿಮಾಂಡ್ ಇದ್ದಾಗ ಕೇಳಿ. I know, but it's good to do. ಕಡ್ಲೆಕಾಯಿ ಚೆನ್ನಾಗಿಲ್ಲ, ತಗೊಂಡಿದ್ದವರು ಬುಟ್ಟಿ ಹಿಂದೆ ತಗೋಬೋದು. ದುಡ್ಡು ಏನು ಚಾರ್ಜ್ ಮಾಡ್ತಾಯಿಲ್ಲ ನಾವು. ಕಡ್ಲೆಕಾಯಿ ಯಾಕೆ ಮಾರ್ತಾ ಇದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಅದ್ರ ಕಥೆನ ಹೇಳ್ತಾ ಹೋದ್ರೆ ಈ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ಮಾಡಬೇಕು ಅಂತ ಅನ್ಕೋತಾ ಇದಾರಲ್ಲ, ಅದು ಕಂಪ್ಲೀಟೇ ಆಗುತ್ತೆ. ಅಷ್ಟು ದುಃಖದ ಕತೆ ನನ್ನ ಕತೆ. ಅಲ್ಲಲ್ಲ, ನೀವು ಅಷ್ಟೊಂದು ಬಲವಂತ ಮಾಡ್ತಾ ಇದ್ದೀರಲ್ಲ, ಖಂಡಿತ ಹೇಳ್ತೀನಿ. ಅದು ಸ್ವಲ್ಪ ಅಷ್ಟೋ ಇಷ್ಟೋ ದುಡ್ಡು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಟ್ ಸೇಲ್ಸು ಪಾತಾಳಕ್ಕೆ ಏರಿದ ಕಾರಣ ಕೈ ಸುಟ್ಕೊಂಡು ಕಡಲೆಕಾಯಿ ಮಾರ್ಕೊಂಡು ಕೂತಿದ್ದೀನಿ ಈಗ. ಅಯ್ಯೋ ಪಾಪ, ನಿನಗಿದ್ದು ಹಾಗಾದ್ರೂ ನನ್ನ ಕವನ ಜನರ ತಲುಪ್ಲಿ ಅಂತ ಆ ಲಾಸ್ಟ್ ಟೈಮ್ ಬರ್ದಿದ್ನಲ್ಲ ಬುಕ್ಕು, ಅದ್ರದ್ದೇ ಪೇಜ್ನ ಕಿತ್ತಿ ಕೊಟ್ಟನ ಕಟ್ಟಿ ಕಡಲೆಕಾಯಿ ಮಾರ್ತಾ ಇದ್ದೀನಿ ಈಗ. ಅದೇನೋ ಸರಿ, ನನ್ನ ಕಡಲೆಕಾಯಿ ಪರೀಕ್ಷೆಗೆ ಉತ್ತರಾಧಿಕಾರಿ ಮಾಡಿ ನೀವೇನ್ ರವಿಚಂದ್ರನ್ ಆಗ್ಬಿಟ್ಟಿದ್ದೀರಾ? ಈ ಕನ್ನಡ ಸಂಘದಲ್ಲಿ ಮೊದಲನ್ನ ಮಡಿಕೇರಿ ಸಿಪಾಯಿ ಮಾಡಿ ಅಲಂಕಾರ ಮಾಡಿ ಅಲ್ಲಿಂದ ರಾಜಕುಮಾರ್ ಇವತ್ತು ಮುಂದೇನಾಗುತ್ತೋ ಇವತ್ತು ನಮ್ಮ ಕಸ್ತೂರಿಯಲ್ಲಿ ರಿಟ್ರೋ ಡಿಸ್ಕೋ ದೀಪಾವಳಿ. ಅದಕ್ಕೆ ಇವ್ರದ್ದು ನಂದು ಈ ಗೆಟಪ್. ಎಲ್ಲರಿಗೂ ರಿಟ್ರೋ ಡಿಸ್ಕೋ ದೀಪಾವಳಿ ಹಾಗೂ ರಾಜ್ಯೋತ್ಸವದ ಸಂಜೆಗೆ
ಸ್ವಾಗತ ಸುಸ್ವಾಗತ. ಎಲ್ಲಾದರೂ ಇರು ಸ್ವಲ್ಪ ಜೋರಾಗಿ ಹೊಡಿರಪ್ಪ ಚಪ್ಪಾಳೆ. ಕಡಲೆಕಾಯಿ ಕೊಡಿದೀನಿ. ಅಡಚಣೆಗಾಗಿ ವಿಷಾದವಿದೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋ ಹಾಗೆ ನಾವು ಕ್ಲೀವ್ಲೆಂಡ್ನಲ್ಲಿ ಇಂದು ಕನ್ನಡದ ನಿತ್ಯೋತ್ಸವ ನಡೆಸ್ತಾ ಇದ್ದೀವಿ. ಕನ್ನಡ ಸುಮಾರು 2000 ವರ್ಷಗಳ ಇತಿಹಾಸ ಇರುವ ಭಾಷೆ, ಸಹಸ್ರಾರು ವರ್ಷಗಳ ಸಾಹಿತ್ಯ ಇದೆ. ಕನ್ನಡ ಸಾಹಿತ್ಯದ ಇತಿಹಾಸವನ್ನು ಸುಮಾರಾಗಿ 3 ಭಾಗಗಳಾಗಿ ನಾವು ವಿಂಗಡಿಸ್ತೇವೆ. ಹಳೆಗನ್ನಡ, ಮಧ್ಯಗನ್ನಡ ಮತ್ತು ಆಧುನಿಕ ಕನ್ನಡ. ಕನ್ನಡದ ಅತ್ಯಂತ ಹಳೆಯ ಶಿಲಾಶಾಸನ ಹಲ್ಮಿಡಿ ಇಂದಿನ ಬೇಲೂರು ತಾಲೂಕಿನಲ್ಲಿದೆ. ಇದಕ್ಕಿಂತ ಹಿಂದಿನ ಕೆಲವು ಶಿಲಾಶಾಸನಗಳು ಪತ್ತೆಯಾಗಿದೆ ಅಂತ ನಾನು ಕೇಳಿದ್ದೇನೆ. ಇದ್ರ ಬಗ್ಗೆ ನನಗೆ ಅಷ್ಟೊಂದು ಜ್ಞಾನ ಇಲ್ಲ. ಆದರೆ ಶಿವಮೊಗ್ಗದ ಶಿಕಾರಿಪುರ ಅಲ್ಲೆಲ್ಲ ಹಲ್ಮಿಡಿಗಿಂತ 200-300 ವರ್ಷ ಹಿಂದಿನ ಕನ್ನಡ ಶಿಲಾಶಾಸನಗಳು ಪತ್ತೆಯಾಗಿದೆ ಅಂತ ಕೇಳಿದ್ದೀನಿ. ಕನ್ನಡ ಲಿಪಿ ಕೂಡ ಹೀಗೆ ಹೆಚ್ಚು ಕಮ್ಮಿ 1600-1700 ವರ್ಷ ಹಿಂದಿನದು. ಅಶೋಕನ ಬ್ರಾಹ್ಮಿ ಲಿಪಿಯಿಂದ ಇದು ನಡೆದುಕೊಂಡು ಬಂದಿದೆ ಅಂತ ಹೇಳಲಾಗಿದೆ. ಕನ್ನಡವನ್ನು ಅಧಿಕೃತ ಆಡಳಿತ ಭಾಷೆಯಾಗಿ ಬೆಳೆಸಿದ ಮೊದಲ ರಾಜವಂಶ ಕದಂಬರು, ಹಾಗೆಯೇ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳ ಮತ್ತು ವಿಜಯನಗರದ ಅರಸರು ಸಹ ಕನ್ನಡವನ್ನು ತಮ್ಮ ಆಡಳಿತ ಭಾಷೆ ಮಾಡಿಕೊಂಡಿದ್ದರು. ಆದಿಕವಿ ಪಂಪ ಆದಿಕವಿ What is this kid? What is that podium doing? It's not recording anything. Battery should be wasted. ಆದಿಕವಿ ಪಂಪ, ರನ್ನ, ಕುಮಾರವ್ಯಾಸ, ವಚನಕಾರರು, ದಾಸಶ್ರೇಷ್ಠರು ಇಂದ ಮೊದಲಾಗಿ ಈಗಿನ ಕುವೆಂಪು ಬೇಂದ್ರೆಯವರೆಗೂ ಅನೇಕರು ತಮ್ಮ ಕೊಡುಗೆಗಳಿಂದ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಹೌದು, ಕರ್ನಾಟಕ ರಾಜ್ಯವಾಗಿದ್ದು ಏಕೀಕರಣವಾಗಿದ್ದು 1956ರಲ್ಲಿ. ಆವಾಗ ಅದನ್ನು ನ್ಯೂ ಮೈಸೂರು ಸ್ಟೇಟ್ ಅಥವಾ ಹೊಸ ಮೈಸೂರು ರಾಜಧಾನಿ ಆಗಿದ್ದು 1973ರಲ್ಲಿ ಅದಕ್ಕೆ ಅಧಿಕೃತವಾಗಿ ಕರ್ನಾಟಕ ಅಂತ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದು. ಕನ್ನಡದ 1967ರಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮೊಟ್ಟ ಮೊದಲ ಬಾರಿ ಕುವೆಂಪು ಅವರು ರಚಿಸಿದ ರಾಮಾಯಣ ದರ್ಶನ ಕಾವ್ಯಕ್ಕೆ ಜ್ಞಾನಪೀಠ ಮತ್ತು ಅದಾದ ಮೇಲೆ ಕನ್ನಡಕ್ಕೆ ಇನ್ನೂ 7 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ದೀಪಾವಳಿ ಹಬ್ಬ ಕೂಡ ಹಾಗೆ ಸಹಸ್ರಾರು ವರ್ಷಗಳಿಂದ ಭಾರತದಲ್ಲಿ ಆಚರಿಸಿಕೊಂಡು ಬಂದಿರ್ತಕ್ಕಂಥದ್ದು. ಭಾರತದಲ್ಲಿ ಎಲ್ಲ ಧರ್ಮಗಳು ಕೂಡ ಇದನ್ನು ಆಚರಿಸ್ತಾರೆ. ಜೈನರು, ಬೌದ್ಧರು, ಸಿಖ್ಖರು ಎಲ್ಲರೂ ಕೂಡ ದೀಪಾವಳಿಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಸಂಭ್ರಮಿಸ್ತಾರೆ. ಅಂದಾಗೆ ಸುಜಯ್, ನಿಮ್ಗೆ ರಾಮಾಯಣದ ನೀತಿ ಏನಾದರೂ ಗೊತ್ತಾ? ರಾಮಾಯಣದ ನೀತಿ ಹೆಂಡತಿಯರು ಹೇಳಿದ ಮಾತು ಹೇಳಬಾರ್ದು, ನನಗೆ ಇಷ್ಟಪಡ್ತಾರೆ. ಇನ್ನೊಂದು ಮುಖ್ಯ ನೀತಿ ಇದೆ, ಕತ್ತಲಿನ ಮೇಲೆ ಬೆಳಕಿನ ಜಯ, ಒಂದು ನೀತಿ. ಬಟ್ ರಾಮಾಯಣದ ಮುಖ್ಯ ನೀತಿ ಪಾಠ ಒಂದಿದೆ. ಫಸ್ಟ್, ರಾಮಾಯಣದ ಮುಖ್ಯ ನೀತಿ ಪಾಠ ಹೆಂಡತಿ ಹೇಳೋ ಮಾತನ್ನ ಕೇಳಬೇಕು ಅಂತ. ಓ, ಅದು ಬೇರೆ ಇದೆಯಾ? ನಾನು ಇದ್ರಲ್ಲಿ ನನಗೆ ಫಸ್ಟ್ ರ್ಯಾಂಕ್ ಅಪ್ಪ. ಇದರಲ್ಲಿ ಹೆಂಡತಿ ಹೇಳೋ ಮಾತು ಕೇಳಿದ್ರೆ ನನಗೆ ಫಸ್ಟ್ ರ್ಯಾಂಕ್. ಯಾರಾದರೂ ಇದೀರಾ ಕಂಟೆಂಡರ್ಸ್? ಓಕೆ, ಈಗ ಎಷ್ಟು ಜನ ಇಲ್ಲಿರೋರು ಎಲ್ಲರಲ್ಲಿ ಹೆಂಡತಿ ಹೇಳೋ ಮಾತನ್ನ ಕೇಳಬೇಕು ಅನ್ನೋದು ರಾಮಾಯಣದ ನೀತಿ ಅಂತ ಒಪ್ಕೋತೀರಾ? ಚಪಳಿ ತಟ್ಟಿ ಒಂದ್ಸಲಿ. ಇಲ್ಲ, ಉಳಿದವ್ರಿಗಿನ್ನ ಮದುವೆ ಆಗಿಲ್ಲ ಅಂತ ಕಾಣುತ್ತೆ. ಬಟ್ ಇನ್ನೊಂದ್ಸಲಿ ಕೇಳ್ತೀನಿ, ರಾಮಾಯಣದ ನೀತಿ ಹೆಂಡತಿ ಹೇಳೋ ಮಾತನ್ನ ಕೇಳೋದು ಅನ್ನೋದು ನಂಬೋರು ಎಷ್ಟು ಜನ ಇದ್ದೀರಿ? ಚಪಳಿ ತಟ್ಟಿ. ರಾಮಾಯಣದ ನೀತಿ ಹೆಂಡತಿ ಹೇಳೋ ಮಾತು ಅಂತ
ಸಾಲುಗಳಿಗೆ ನೀವು ಹೂ ಅಂತೀರಾ ಇಲ್ಲ ಹೂ ಅಂತೀರಾ ಅಂತ ನೀವೇ ಡಿಸೈಡ್ ಮಾಡಿ. ರಾಮನ ತಂದೆ ಯಾರು? ದಶರಥ. ದಶರಥ ಕೈಕೇಯಿ ಮಾತು ಕೇಳಿ ರಾಮನ ಕಾಡಿಗೆ ಹಾಕ್ತ. ಬಟ್ ದಶರಥನ ಯಾರಾನ ಕೆಟ್ಟವರು ಅಂತ ಕರೀತಾರ? ಇಲ್ಲ. ರಾಮ ತಂದೆ ಅಂತ ಪೂಜೆ ಮಾಡ್ತಾರೆ. ಸರಿ. ಶ್ರೀರಾಮಚಂದ್ರನೇ ಸೀತಾದೇವಿ ಮಾತು ಕೇಳಿ ಮಾಯಾ ಜಿಂಕೆಯನ್ನು ಹುಡುಕೊಂಡು ಕಾಡಿಗೆ ಹೋಗಿ ಸೀತೆ ಅಪಹರಣಗೊಂಡ್ರು ರಾಮ ಇಲ್ಲ ಅನ್ನಲಿಲ್ಲ. ಹೆಂಡತಿ ಮಾತು ಕೇಳಿದ್ನಾ ಇಲ್ವಾ? ಯಾಕ ಜನ ಪಾರ್ಟಿಸಿಪೇಟ್ ಮಾಡ್ತಾ ಇರಲ್ಲ? ಕೇಳಿದ ಹೂ ಅಂತೀರಾ ಹೂ ಅಂತೀರಾ ವೆರಿ ಗುಡ್. ಆದ್ರೆ ರಾವಣ ಮಹಾ ಬುದ್ಧಿಶಾಲಿ, ಮೇಲಾಗಿ ಶಿವಭಕ್ತ. ಮಂಡೋದರಿ ಸಾಕಷ್ಟು ಸಲ ಹೇಳಿದ್ರು ಬೇಡ ಸೀತೆ ತಂಟೆ ನಿಮಗೆ ಬೇಡ ಬಿಟ್ಬಿಡು ಅಂತ. ಹೆಂಡತಿ ಮಾತು ಕೇಳಿದ್ನ ಕೇಳಿಲ್ಲ. ಏನಾದ? ರಾಮನ ಕೈಯಲ್ಲಿ ಸತ್ತ. ಈಗಲೂ ಉತ್ತರ ಭಾರತದಲ್ಲಿ ಹಲವಾರು ಕಡೆ ಪ್ರತಿಮೆಯಾಗಿ ಸುಡ್ತಾ ಇದ್ದಾನೆ ಪಾಪ. ಅದಕ್ಕೆ ರಾಮಾಯಣದ ನೀತಿ ಪಾಠ ಹೆಂಡತಿ ಹೇಳೋ ಮಾತನ್ನ ಕೇಳಬೇಕು ಅಂತ. ನಿಮ್ದು ಒಂದು ವಿಚಿತ್ರವಾದ ವಾದ, ವಿಚಿತ್ರವಾದ ವರ್ಣನೆ. ರಾಮಾಯಣಕ್ಕೆ ಏನೋ ಒಂದು ನಿಮಗಾದ ಹೊಸ ಟ್ವಿಸ್ಟ್ ಹಾಕಿದ್ದೀರಾ? ಕರೆಕ್ಟು. ನಮ್ಮ ಕಸ್ತೂರಿಯಲ್ಲಿ ರಿಟ್ರೋ ಡಿಸ್ಕೋ ಟ್ವಿಸ್ಟ್ ಇದೆಯಲ್ಲ, ಹಾಗೆ ರಾಮಾಯಣಕ್ಕೆ ನಂದು ಹೊಸ ಟ್ವಿಸ್ಟ್ ಅಷ್ಟೇ. ಬಟ್ ಜೋಸಫ್ ದೀಪಾವಳಿ ಒಂದು ವಿಶ್ವ ಹಬ್ಬ. ದೀಪಾವಳಿಯನ್ನು ಹಿಂದೂಗಳು ಸೇರಿದಂತೆ ಸಿಖ್ಖರು, ಜೈನರು, ಬೌದ್ಧರು ಸಹ ಆಚರಿಸುತ್ತಾರೆ. ಇಷ್ಟೇ ಯಾಕೆ 2003ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ದೀಪಾವಳಿಯನ್ನು ವೈಟ್ ಹೌಸ್ನಲ್ಲಿ ಸಹ ಆಚರಿಸಲಾಯಿತು. ಧರ್ಮ ಯಾವುದೇ ಆಗಲಿ ಸಂದೇಶ ಒಂದೇ. ಎಲ್ಲರೊಂದಿಗೆ ಶಾಂತಿ, ಸ್ನೇಹ, ಸೌಹಾರ್ದತೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಹಾಗೂ ನಮ್ಮ ಜೀವನ ಈ ಮಹಾ ಗ್ರಂಥಗಳು ಸಹ ರಾಮಾಯಣ, ಮಹಾಭಾರತ ಆಗಲಿ ನಮ್ಮ ಜೀವನ ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋ ನೀತಿ ಪಾಠ ತಿಳಿಸುತ್ತೆ. ಒಂದು ನಾಣ್ಯಕ್ಕೆ 2 ರೂಪಾಯಿ ಇರುವಂತೆ ಕೆಟ್ಟದು ಒಳ್ಳೆಯದು ಎಲ್ಲ ನಮ್ಮಲ್ಲೇ ಇದೆ. ರಾವಣನ ಸತ್ತ ತಲೆಗಳು ನಮ್ಮಲ್ಲಿರುವ ಬುದ್ಧಿಶಕ್ತಿ, ಹಾಗೆಯೇ ಅಹಂ, ಕೋಪ, ಕ್ರೋಧ, ಮದ, ಮತ್ಸರ ಇವೆಲ್ಲದರ ಪ್ರತೀಕ ಆಗಿರುತ್ತೆ. ರಾಮ ಎನ್ನುವುದರ ಅರ್ಥ ಸಂತೋಷ. ರಮ ಅಂದರೆ ರಾಮ, ರಮೇತಿ ರಾಮ ಅಂದ್ರೆ ಯಾರು ಸಂತೋಷವಾಗಿರ್ತಾರೋ ಅವರೇ ರಾಮ. ಸೊ ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನೆಲ್ಲ ನೀಗಿಸಿಕೊಂಡು ಸಂತೋಷವಾಗಿದ್ರೆ ಅವನೇ ರಾಮ ಎಂಬ ಅರ್ಥ ಕೂಡ ರಾಮಾಯಣ ನಮಗೆ ತಿಳಿಸುತ್ತೆ. ವಾಣಿ ಅಂತ ಅದಕ್ಕೆ ಹೆಸರಿಟ್ಟಿದ್ದೀವಿ, ಮಾತು ಜಾಸ್ತಿ. ಅಲ್ಲೇ ವಾಣಿ ಜ್ಞಾಪಕ ಬಂತು, ಈ ಕಡಲೆಕಾಯಿ ಮಾತ್ರ ಇದೆಲ್ಲ ಸರಿ, ಆದರೆ ನಿಮ್ಮ ಒರಿಜಿನಲ್ ಕವನ ಬರೆಯೋದ್ರ ಬಿಟ್ಬಿಟ್ಟಿದ್ದೀರಾ? ಅಯ್ಯೋ 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 ಅಂತ ಒಳ್ಳೆ ಕೆಲಸ ಯಾರಾನ ಮಾಡ್ತಾರ? ಕವನ ಬರೆಯೋದನ್ನ ಎಂದಿಗೂ ಬಿಟ್ಟಿಲ್ಲ. ಆದರೆ ಈ ಸಲದ ಸ್ಪೆಷಲ್ ಏನು ಹೋಗಿದ್ರೆ? ಈ ಬಾರಿ ಒಂದು ಶಾಹಿ ಕವನ ಬರೆದಿದ್ದೀನಿ. ಕೇಳಕ್ಕೆ ನೀವೆಲ್ಲರೂ ರೆಡಿನಾ? ಎಲ್ಲ ಲಾಸ್ಟ್ ಬೆಂಚಲ್ಲಿ ಕಡಲೆಕಾಯಿ ಕೊಟ್ಟಿದ್ದೀನಿ ಅಂದ್ರು ಯಾರು ಹೂ ಅಂತನೂ ಅಂತಲ್ಲ, ಹೂ ಅಂತೂ ಅಂತಲ್ಲ. ಲಾಸ್ಟ್ ಬೆಂಚಲ್ಲಿ ಇರೋರು ಕವನ ಕೇಳಕ್ ರೆಡಿನಾ? ಓಕೆ, ಹೊಗಳಿಗೆಯೂ ಬೇಕು ಕವನಕ್ಕೆ. ಹೌದು. ಓಕೆ, ಸ್ಟಾರ್ಟ್ ಮಾಡೋಣ. ಮೊನ್ನೆ ತಾನೇ ಮುಗೀತು ಗೌರಿ ಗಣೇಶ. ಮೊನ್ನೆ ತಾನೇ ಮುಗೀತು ಗೌರಿ ಗಣೇಶ, ಆಗ್ಲೇ ಬಂದ್ಬಿಡ್ತು ದೀಪಾವಳಿ, ಜೊತೆಗೆ ಹೊಸ ವರ್ಷ. ಈ ಕವನ ಬರೆಯೋಕೆ ಸುತ್ತಿದೀನಿ ನಾನಾ ದೇಶ, ಓದಿದೆ ಇಡೀ ಶಬ್ದಕೋಶ. ಪ್ರೋತ್ಸಾಹಕ್ಕೆ ಮಧ್ಯೆ ಮಧ್ಯೆ ಆಹಾ ಓಹೋ ಅಂತನಾದ್ರೂ ಹೇಳಿ ಒಂದು ಸ್ವಲ್ಪ ಕನಿಷ್ಠ ಪಕ್ಷ. ಲಾಸ್ಟ್ ಬೆಂಚ್ ಅವರು ಓಹೋ ಆಹಾ ಹೇಳ್ತೀರಾ ಸ್ವಲ್ಪ ಕವನಕ್ಕೆ? ಮತ್ತೊಮ್ಮೆ ಟ್ರೈ ಮಾಡೋಣ. ಓಕೆ, ರೆಡಿ 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 ಇವಾಗ ರಿಯಲಿ ರೆಡಿ. 1 2 3. ಮೊನ್ನೆ ತಾನೇ ಮುಗೀತು ಗೌರಿ ಗಣೇಶ. ಮೊನ್ನೆ ತಾನೇ ಮುಗೀತು ಗೌರಿ ಗಣೇಶ, ಆಗ್ಲೇ ಬಂದ್ಬಿಡ್ತು ದೀಪಾವಳಿ, ಜೊತೆಗೆ ಹೊಸ ವರ್ಷ. ಸಂಜೆಯ ಸಮಾರಂಭಕ್ಕೆ ಜಗಜಗಾಂತ ಸಿದ್ಧವಾಗಿದೆ ಈ ಸಮಾವೇಶ. ಏನು ಮಿಂಚ್ತಾ ಇದ್ದಾರೆ ನಮ್ಮ ಜನ ಧರಿಸಿ ಹಬ್ಬದ ವೇಷಭೂಷ. ಈ ಸಂಜೆ ರಿಟ್ರೋ ಡಿಸ್ಕೋ ಯುಗಕ್ಕೆ ಮಾಡಲಿದ್ದೀರಿ ಪ್ರವೇಶ. ನೀವೆಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದಿರೋದು ನನಗೆ ಬಹಳ ಸಂತೋಷ. ಮುಂದಿನ
ಹಲವಾರು ಗಂಟೆಗಳು ಮತ್ತು ನಿಮಿಷ ಡಿಸ್ಕೋ ರೆಟ್ರೋ ಕಾಲದ್ದೇ ನಶ. ನಿಮಗಾಗಿ ಮತ್ತೊಂದು ಶುಭ ಸಂದೇಶ. ಮಾತನಾಡುವ ಬೊಂಬೆಯೊಂದಿಗೆ ಬಂದಿರುವ ಇಂದೂರವರೇ ಇಂದಿನ ವಿಶೇಷ. ಈ ಸಂಜೆಯನ್ನು ಅವಿಸ್ಮರಣೀಯ ಮಾಡೋದೇ ನಮ್ಮ ಉದ್ದೇಶ ಹಾಗೂ ನಮ್ಮ ಅಧ್ಯಕ್ಷರ ಆದೇಶ. ಇದುವರೆಗೂ ನನ್ನ ಕವನ ತಂದಿದೆಯಾ ನಿಮ್ಮೆಲ್ಲರಿಗೂ ಹರುಷ? ಮತ್ತೆ ಚಪ್ಪಾಳೆ ಹೊಡೆಯ ಸಂಜೋಸ. ಯಾಕೋ ಚಪ್ಪಾಳೆ ಕಮ್ಮಿ ಬಿತ್ತು. ಇನ್ನೊಂದ್ಸತಿ ವಾಣಿಯವರ ಕವನಕ್ಕೆ ಜೋರಾಗಿ ಚಪ್ಪಾಳೆ. ಇಷ್ಟು ಕೇಳಿಕೊಂಡ್ರೆ ಆ ಪರಮಾತ್ಮನೇ ಆಗಬಹುದು ಪ್ರತ್ಯಕ್ಷ. ಹೆಚ್ಚಾದ್ರೆ ಅಮೃತವೂ ಆಗುವುದು ವಿಷ. ಈ ಕವನ ಕೇಳಿದರೆ ನಿಮ್ಮೆಲ್ಲರಿಗೂ ಸಿಗುವುದು ಡೈರೆಕ್ಟ್ ಮೋಕ್ಷ. ಅಜ್ಞಾನದ ಕತ್ತಲನ್ನು ನೀಗಿಸಿ ಬೆಳಗಲಿ ಎಲ್ಲೆಡೆ ಜ್ಞಾನದ ಬೆಳಕಿನ ಪ್ರಕಾಶ. ಚಪ್ಪಾಳೆ. ವಾಣಿಯವರೇ, ಕವನಕ್ಕೆ ಧನ್ಯವಾದಗಳು. ನನ್ನ ಕವನಕ್ಕೆ ಇವರೆಲ್ಲ ಬೆಂಬಲ ಹೀಗೆ ಇರುತ್ತೆ ಅಂತ ನನಗೆ ಗೊತ್ತು. ಈಗ ಮೊದಲನೆಯದಾಗಿ ಈ ಸಂಜೆಯ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ದೀಪ ಬೆಳಗಿಸುವುದರ ಮೂಲಕ ಈ ಸಂಜೆಗೆ ಚಾಲನೆ ನೀಡಬೇಡ. ದೀಪ ಬೆಳಗಿಸಲು ನಮ್ಮ ಕನ್ನಡ ಶಾಲೆಯ ಶಿಕ್ಷಕರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಶಿಕ್ಷಕರು ಇಂದು ನಿರಂಜನ್, ಪುಷ್ಪಲತಾ ನವೀನ್, ರಶ್ಮಿ ಶಾಸ್ತ್ರಿ, ಮಹಿಮಾ ರಾವ್, ಗಿರೀಶ್, ಲೋಕೇಶ್, ಸುಭಾಷ್ ಪುತ್ತೂರಾಯ ಹಾಗೂ ಜಯಪ್ರಕಾಶ್ ಸೋಮಶೇಖರ್. ದಯವಿಟ್ಟು ನೀವೆಲ್ಲ ಕನ್ನಡ ಶಾಲೆಯ ಶಿಕ್ಷಕರು ದಯವಿಟ್ಟು ವೇದಿಕೆಯನ್ನು ಬೆಳಗ್ಗೆ ಇಂದು ನಿರಂಜನ್, ಪುಷ್ಪಲತಾ ನವಿ, ರಶ್ಮಿ ಶಾಸ್ತ್ರಿ, ಮಹಿಮಾ ರಾವ್, ಗಿರೀಶ್, ಲೋಕೇಶ್, ಸುಭಾಷ್, ಜಯಪ್ರಕಾಶ್ ಸೋಮಶೇಖರ್. ಗಿರೀಶ್ ಹನುಮಯ್ಯ, ಲೋಕೇಶ್ ವೆಂಕಟೇಶಯ್ಯ ದಯಮಾಡಿ ವೇದಿಕೆಗೆ ಬನ್ನಿ. ಪುಷ್ಪಲತಾ ನವೀನ್ ಅವರು ಬೇಗನೆ ಸ್ಟೇಜ್ ಕಡೆ ನಿಧಾನವಾಗಿ ಬನ್ನಿ. ಮುಂದೆ ಬನ್ನಿ, ಮುಂದೆ ಬನ್ನಿ. ಬರೀ ವಾಣಿ ಮಾತ್ರ ಕಾಣೆ ಆಗಿದ್ದೀರಿ ಅನ್ಕೊಂಡೆ, ಬಹಳ ಚೆನ್ನಾಗಿ ಕಾಣೆ ಆಗಿದ್ದೀರಿ. ಬನ್ನಿ ಲೋಕೇಶ್, ಗಿರೀಶ್. ಅಕ್ಷರಂ ಕಲಿಸಿದಾತ ಗುರು, ಕನ್ನಡದ ಜ್ಞಾನದ ಬೆಳಕನ್ನು ಮುಂದಿನ ಪೀಳಿಗೆ ನೀಡುತ್ತಿರುವ ನಿಮ್ಮ ಕೆಲಸ ನಿಜವಾಗಲೂ ಪ್ರಶಂಸನೀಯ. ದಯಮಾಡಿ ತಾವೆಲ್ಲರೂ ದೀಪಗಳನ್ನು ಬೆಳಗಿಸಬೇಕೆಂದು ಕೋರುತ್ತೇವೆ. ಒಂದು ದೊಡ್ಡ ಚಪ್ಪಾಳೆ ಬರಲಿ ಕನ್ನಡ ಶಾಲೆಯ ಅಧ್ಯಾಪಕರಿಗೆ. दीप ज्योति परब्रह्म, दीप ज्योति जनार्दन, दीपो मे हरतु पाप, दीप ज्योतिರ್ ನಮೋಸ್ತುತೆ. ಬೆಳಕು ಎಲ್ಲ ಜೀವಿಗಳಿಗೂ ಅತ್ಯವಶ್ಯಕ. ಅಂತ ಬೆಳಕನ್ನು ನಿಮ್ಮಲ್ಲಿ ಇರುವ ಎಲ್ಲ ಅಜ್ಞಾನದ ಅಂಧಕಾರವನ್ನು ನೀಗಿಸಲೆಂದು ಬೇಡುತ್ತಾ ಈ ಸಂಜೆಯ ಕಾರ್ಯಕ್ರಮಗಳನ್ನು ಶುರು ಮಾಡೋಣ. ಮೊದಲನೆಯದಾಗಿ ಕನ್ನಡ ನಾಡಿನ ಬಗ್ಗೆ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ರವಿ ಅವರೇ, ಪಾವನಾ ಲಲಿತ್, ಸಾನ್ವಿ ಲೋಹಿತ್, ದೀಪಾರಾವ್, ಅನಿಕಾರಾವ್, ಮಧು ಗಾರ್ವೇಶ, ಅಮ್ಮಯ್ಯ ಗಾರ್ವೇಶ ದಯಮಾಡಿ ವೇದಿಕೆ ಹತ್ರ ಬನ್ನಿ. ಈ ಹಾಡು ಶ್ರೀಮತಿ ವಾಣಿಯವರು ರಚಿಸ್ತಕ್ಕಂಥದ್ದು.
ಇವರು ದೀಪಾರಾವ್ ಅವರ ಅಜ್ಜಿ. ಸಂಗೀತ ಸಂಯೋಜನೆ HR ಲೀಲಾವತಿ ಅವರದ್ದು. ಹಾಡ್ತಾ ಇರ್ತಕ್ಕಂಥದ್ದು ಸಾನ್ವಿ ಲೋಹಿತ್, ದೀಪಾರಾವ್, ಅನಿಕಾ ರಾವ್, ಮಧು ಗಣೇಶ್ ಮತ್ತು ಅಮೋಘ ಗಣೇಶ್. Check.